ಏನು ಬ್ರೋ ನೀನು ಹೇಳ್ತಿರೋದು? ಹೌದು ಕಣ, ನೀನು ಹೆತ್ತ ತಾಯಿ, ನನ್ನ ಸಾಕಿದ ತಾಯಿ ತಿಲೋತ್ತಮ ಮಾಮ್. ನಾನು ಹೆತ್ತ ಮಕ್ಕಳಿಗಿಂತ ನಾನು ಬೆಳೆಸಿರೋ ಮಗನೇ ನನ್ನ ಗುರ್ತು ಹಿಡಿತಾನೆ ಅಂತ ಅಕ್ಕರೆಯಿಂದ ನಿನ್ನನ್ನು ಮುಟ್ಟದೆ ಕಂದ. ಅನ್ಕೊಂಡ ಹಾಗೆ ಗುರುತು ಹಿಡಿದೆ. ಥ್ಯಾಂಕ್ಸ್ ಕಂದ. ನಮ್ಮೊಮ್ಮೆನಾ? ನಿಮ್ಗೆ ಇಷ್ಟು ಡೌಟ್ ಇದ್ರೆ ನಮ್ಗೇನಾಗ್ಬೇಡ ರಜಾ. ಅವ್ರ ಅತ್ತೆ ಆಗಿದ್ರೆ ಮತ್ ನಾನು ಉಲುಚಿ. ನೀನ್ ಸುಮ್ನಿರೆ, ಮೊದ್ಲೇ ಕನ್ಫ್ಯೂಷನ್ ಅಲ್ಲಿ ಸಾಯ್ತಾ ಇದೀವಿ. ರೂಪ ಬದಲಾಗತ್ತೆ ಅಂದಿದ್ರು, ಆದ್ರೆ ಈ ರೇಂಜ್ಗ ನಮ್ಮನ್ ಯಾರನ್ನೂ ಮಾತಾಡಿಸ್ತೇನೆ ನಿಮ್ಮ ಹತ್ರ ಮಾತ್ರ ಮಾತಾಡಿ ಮನೆ ಒಳಗೆ ಹೊಟ್ಟೋದ್ರಲ್ಲ ಯಜಮಾನ್ರೆ. ಅವ್ರು ನೋಡಕ್ ಫಿಟ್ ಆಗಿರೋ ಕಾರಣಕ್ಕೆ ಟಚ್ ಮಾಡಿ ಹೋದ್ರು ನೈನಿ. ಅಂದ್ರೆ ಆ ಗ್ಲಾಮರಸ್ ಲೇಡಿ ಅತ್ತೆ ಅನ್ಕೊಂಡಿದ್ಯಾ? ಅಲ್ವಾ? ನಾನ್ ನಂಬಲ್ಲ. ಅದಕ್ಕೆ ಬಂದಿರೋದು ಮಾಮ್. ಅವ್ರ ಟಚ್ ನನಗೆ ಗೊತ್ತಾಗುತ್ತಲ್ವಾ, ಅವ್ರು ನನ್ನ ಸಾಕಿ ಬೆಳೆಸಿರೋದ್ರಿಂದ ನಾನು ಗುರ್ತು ಹಿಡಿದೆ. ಮತ್ತೆ ಅಲ್ಲಿ ನಿಂತಿರೋರು ಯಾರು? ನಾನು ಕೇಳ್ಕೊಂಬರ್ತೀನಿ, ನೀವು ಹೋಗಿ. ನೀವೆಲ್ಲಿಗೆ ಹೋಗ್ತೀರಾ? ಒಳಗ್ ನಡೀರಿ ಮೊದ್ಲು. ಲಕ್ಸರಿ ಕಾರು, ಡ್ರೈವರ್ಗಳು, ಇಬ್ರು ಅಸಿಸ್ಟೆಂಟ್ ಬೇರೆ. ನನಗೇನು ನಂಬಕ್ಕೆ ಆಗ್ತಿಲ್ಲ. ನಾವಿಲ್ಲೇ ಇದ್ರೆ ಒಳಗೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಅವ್ರ ಬ್ಯಾಗಿಗೆ ಹಾಕೋತಾರ ಅಷ್ಟೇ. ಕಳ್ಳರ ಥರ ಅಂತೂ ಇಲ್ಲ ಬಿಡಿ. ಅದಕ್ಕೆ ಅಂತವ್ರು ನೋಡಕ್ಕೆ ಕೋಟ್ಯಾಧೀಶ್ವರರ ತರನೇ ಕಾಣ್ತಾರೆ ವಿಕ್ರಾಂತ್. ಯಜಮಾನ್ರೇನೋ ಬಂದಿರೋದು ತಿಲೋತ್ತಮ ಅತ್ತೇನೆ ಅಂತಿದಾರಲ್ಲ ಅಕ್ಕ. ಒಳಗ್ ಹೋಗಿ ನೀಟಾಗಿ ಅವ್ರನ್ನ ಅಬ್ಸರ್ವ್ ಮಾಡೋವರೆಗೂ ಗೊತ್ತಾಗಲ್ಲ. ನಡೀರಿ ನಡೀರಿ ನಡೀರಿ. ಏನ್ ರಾಜಾರೋಷವಾಗಿ ಕೂತಿದ್ದಾರೆ ನೋಡಿದ್ರ ರೀ? ನಮ್ನ ಯಾರನ್ನು ಮಾತಾಡಿಸ್ದೆ ಸುಮ್ಮನೆ ಮನೆ ಒಳಗೆ ಬಂದು ಕೂತ್ಕೊಂಡ್ರೆ ನಮ್ಮ ಅಕ್ಕ ಅಂತ ನಂಬಕ್ಕಾಗತ್ತಾ? ಮಾಮ್, ಹೇಳು ವಿಕ್ರಾಂತ್. ಮಾಮ್, ಯಾಕೆ ಭಯ ಪಡ್ತಿದ್ಯಾ ವಲ್ಲಭ?
ಅತ್ತೆ ನಾನು ಬಂದ ತಕ್ಷಣ ನನ್ನ ಮಗಳಿಲ್ಲಿ ಅಂತ ಕೇಳ್ತೀಯಾ ಅನ್ಕೊಂಡೆ ಸುಮನ. ತಿಲೋತ್ತಮ್ಮತೆ ಥರ ಕಾಣಿಸ್ದೇ ಇರೋದಕ್ಕೆ ನಿನ್ ತಂಗಿಗೂ ಕೂಡ ಎಲ್ರ ಹಾಗೆ ಅನುಮಾನ ಬರೋದ್ರಲ್ಲಿ ತಪ್ಪೇನಿಲ್ಲ ನಯನಿ. ನಾನು ಹಾಸಿನಿ, ಮಾತಾಡ್ಬೇಡ. ಧುರಂಧರ, ಪಾವನಮೂರ್ತಿ, ಯಾಕೆ ಹಾಗೆ ಆಶ್ಚರ್ಯದಲ್ಲಿ ನೋಡ್ತಿದ್ದೀರಾ? ನಾನು ಹೇಳಿದ್ನಾ ಮಾಮ್ನ ನಾವು ಗುರ್ತು ಹಿಡಿಯೋದು ಕಷ್ಟ ಆಗ್ಬೋದು, ಮಾಮ್ ನಮ್ಮನ್ನು ಗುರ್ತು ಹಿಡಿತಾರೆ ಅಂತ. ಸ್ವಾಮೀಜಿಯವರು ಈ ಮಾತು ಹೇಳಿದ್ರು. ಸರ್ಪದ್ವೀಪಕ್ಕೆ ಹೋಗಿ ನಾನು ವಾಪಸ್ ಬರೋವಾಗ ರೂಪ ಬದಲಾಗುತ್ತೆ ಅಂತ ನಿಮಗೆ ಗುರುಗಳು ಹೇಳಿದ್ದಾರೆ ಅಂತ ಆಯ್ತು. ವೆರಿ ಗುಡ್. ಆದ್ರೆ 100% ರೂಪ ಬದಲಾಗೋದ್ರೆ ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗ್ತಿದೆ. ಸ್ವಲ್ಪ ಅಲ್ಲ, ಪೂರ್ತಿಯಾಗಿರುತ್ತೆ. ಪ್ಲಾಸ್ಟಿಕ್ ಸರ್ಜರಿ ಸಖತ್ತಾಗಿ ಮಾಡಿದ್ದಾರೆ ಅತ್ತೆ. ನಾನು ಗಿನ್ಬಿಟ್ಟು ನೋಡ್ಲಾ? ಆಹಾ, ಡೋಂಟ್ ಟಚ್ ಮೀ. ಮತ್ತೆ ಅಷ್ಟೊಂದು ನಾಜೂಕಾಗ್ಬಿಟ್ಟಿದ್ದೀರಾ ಅತ್ತೆ ನೀವು. ಆ ಥರ ಏನೂ ಅಲ್ಲ ಹಾಸಿನಿ. ಸರ್ಪದ್ವೀಪದಿಂದ ಬಂದಿದ್ದೀನಿ. ಸ್ನಾನ ಮಾಡಿ ಸ್ವಲ್ಪ ರಿಫ್ರೆಶ್ ಆದ್ಮೇಲೆ ಬೇಕು ಅಂದ್ರೆ ನಾವು ಮುಂಚೆ ಆಡ್ತಾ ಇದ್ದ ಹಾಗೆ ಕಣ್ಣ ಮುಚ್ಚಾಲೆ, ಚೌಕ ಬಾರ ಅಂತ ಆರಾಮಾಗಿ ಆಟ ಆಡ್ಬೋದು. ಈಗಲಾದರೂ ನಂಬ್ತೀರಾ ಬಂದಿರೋದು ಮಾಮ್ ಅಂತ? ಎಲ್ಲ ನೆನಪಿದೆ ಅವ್ರಿಗೆ. ವಿಶಾಲ್ ಭಾವ ಆದ್ಮೇಲೆ ನಾನಷ್ಟೇ ನಂಬ್ತಿರೋದು ಅತ್ತೆ. ನನ್ನ ಮಗಳು ಉಲುಚಿ ನಿಮ್ ಜೊತೆ ಬರ್ತಾಳೆ ಅಂತಂದಿದ್ರಲ್ಲ. ಬಂದಿದ್ದಾಳೆ. ಎಲ್ಲಿ? ಹಲೋ ಮೇಡಮ್. ಉಲೂಚಿನ ಒಳಗೆ ಕರ್ಕೊಂಡು ಬನ್ನಿ. ಓಕೆ ಮೇಡಮ್. ಮಾಮ್, ನಿಮ್ಮ ಮೊಬೈಲ್ನ ಮನೇಲೇ ಬಿಟ್ಬಿಟ್ಟು ನೀವು ಅಲ್ಲಿಗೆ ಹೋಗಿದ್ರಿ ಅಲ್ವಾ? ವಾಪಸ್ ಬರ್ತಿರೋವಾಗ ರೂಪ ಮಾತ್ರ ಅಲ್ಲ ಕಂದ, ನನ್ನ ಲೈಫ್ ಸ್ಟೈಲೇ ಬದಲಾಗ್ಬಿಡ್ತು. ಅದು ಹೇಗೆ ಅಂತ ನೀವು ಕೇಳಿದ್ರೆ ಹೇಳೋದಿಕ್ಕೆ ಒಂದು ದಿನ ಸಾಕಾಗಲ್ಲ. ನಿಧಾನವಾಗಿ ಹೇಳೋರಂತೆ ಬಿಡಿ ಮಾಮ್. ನಾವು ಉಲುಚಿ ನೋಡೋವರೆಗೂ ನೀವೇನು ಹೇಳಿದ್ರೂ ನಂಬಕ್ಕಾಗಲ್ಲ. ಕರ್ಕೊಂಡು ಬರ್ತಿದ್ದಾರೆ, ಅಲ್ಲಿ ನೋಡಿ. ಹೂವನ್ ಬಿಟ್ಟು ತಗೊಂಡ್ಬರ್ತಿದ್ದಾರೆ. ಮಗು ಎಲ್ಲಿ? ಅದರಲ್ಲೇ ಇದೆ ಅನ್ಸುತ್ತೆ ಆಂಟಿ. ಅಂದವಾಗಿ ಅಲಂಕಾರ ಆಗಿರೋ ಬುಟ್ಟಿಲಿದೆಯಾ ಉಲುಚಿ ಪಾಪು? ಇಲ್ಲಿ ತಂದಿಡಿ.
ಸುಮನ ಉಲುಚಿ ರೂಪ ಬದಲಾಗಿಲ್ಲ ಅಲ್ವಾ? ಇಲ್ಲ ಅಕ್ಕ, ನನ್ ಮಗ್ಳ ರೂಪ ಹಾಗೇ ಇದೆ. ವಿಶಾಲ್ ಬಾವ ಹಾಸಿನಿ ಅಕ್ಕಂತರ ತಿಲೋತ ಮಾತೆ ನಂಗೆ ಮೋಸ ಮಾಡಲ್ಲ. ನಾವೇನ್ ಚೀಟ್ ಮಾಡಿಲ್ಲ ಸುಮನ. ಅದಕ್ಕೆ ಲಿವ್ ಇಟ್. ಸುಮನ ಹಾಗೆ ಅನ್ಕೊಳ್ಳೋದ್ರಲ್ಲಿ, ಹಾಗೆ ಮಾತಾಡೋದ್ರಲ್ಲಿ ತಪ್ಪಿಲ್ಲ. ನಾವು ಒಳ್ಳೇದು ಮಾಡಬೇಕು ಅಂದ್ಕೊಂಡ್ವಿ, ಅದು ರಿವರ್ಸ್ ಆಯಿತು. ಉಲುಚಿ ಏನು ಬದಲಾಗೇ ಇಲ್ಲ. ನನ್ ಮಗಳು ನನ್ನ ರುಚಿನೇ ಬಾವ. ಇಲ್ಲ ಅಂದ್ರೆ ನನ್ನ ಹೋಲಿಕೆ ಬರುತ್ತೆ ಅನ್ಕೊಂಡಿದ್ಯಾ? ವಿಕ್ರಾಂತ್ ಅವ್ರೆ, ನನ್ನ ತಂಗಿ ಸಂತೋಷಕ್ಕೆ ಅಡ್ಡ ಬರಬೇಡಿ. ನನ್ ಬಂಗಾರ ಕೂಸು, ನನ್ ಮುದ್ದು ಕೂಸು. ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಈ ಅಮ್ಮನ್ ಬಿಟ್ಟು ಇಷ್ಟು ದಿನ ಹೇಗಿದ್ಯಮ್ಮ? ನಿನ್ ಬಿಟ್ಟಿದ್ಲು ಆದ್ರೆ ಅತ್ತೆನ್ ಬಿಟ್ಟು ಬರ್ಲಿಲ್ಲ, ನೋಡಿದ್ಯಾ? ಯು ಆರ್ ರೈಟ್ ಹಾಸಿನಿ. ನಿಜ ಹೇಳಬೇಕು ಅಂದ್ರೆ ಗಾಯತ್ರಿ ಪುಟಿ ಸರ್ಪದ್ವೀಪದಲ್ಲಿ ಮಿಸ್ ಆದ್ಮೇಲೆ ನನಗೇನು ಗೊತ್ತಾಗ್ಲೇ ಇಲ್ಲ. ಉಲೂಚಿ ಕೂಡ ದಾರಿ ತಪ್ಪಿಸ್ಕೊಂಡ್ಲು ಅಂತ ಅನ್ಕೊಂಡೆ. ಆದ್ರೆ ತಪ್ಪಿಸ್ಕೊಂಡಿರೋ ನನ್ನನ್ನ ಉಲೂಚಿನೇ ಆಚೆ ಕರ್ಕೊಂಡು ಬಂದ್ಲು. ಹೋಗ್ಲಿ ಬಿಡಿ ಮಾಮ್. ಹೋದವ್ರು 3 ಜನ ಸೇಫಾಗಿ ವಾಪಸ್ ಬಂದಿದ್ದೀರಲ್ಲ. ನಿಮ್ ಹೆಲ್ಪ್ ಯಾವತ್ತೂ ಮರೆಯೋದಿಲ್ಲ ಅತ್ತೆ. ನನ್ ಮಗ್ಳನ್ ಮತ್ತೆ ನನ್ ಮಡ್ಲಕ್ ಸೇರ್ಸಿದೀರಾ, ನಿಮ್ ಋಣ ತೀರ್ಸಕ್ಕಾಗಲ್ಲ. ಅಷ್ಟು ದೊಡ್ಡ ಮಾತು ಯಾಕೆ ಸುಮ್ಮನ? ನಾವೆಲ್ಲರೂ ಒಂದೇ ಕುಟುಂಬದವರಲ್ವಾ? ಹೊಂದಾಣಿಕೆಯಿಂದ ಇರಬೇಕು, ಋಣದಲ್ಲಲ್ಲ. ರೂಪ ಮಾತ್ರ ಅಲ್ಲ, ಮನ್ಸು ಕೂಡ ಬದಲಾಗಿದೆ ಮಾಮ್. ಒಳ್ಳೇದು ಅಂತ ಅನ್ನಿಸ್ತಿದೆ ಅಲ್ವಾ ವಿಕ್ರಾಂತ್? ಮಾತು ಚೆನ್ನಾಗಾಡ್ತೀರ ಬಿಡಿ. ಆಟ ಪಾಠ ಕೂಡ ಇದೆಯಾ? ಹೋಗ್ತಾ ಹೋಗ್ತಾ ಎಲ್ಲ ಇರುತ್ತೆ ಹಾಸಿನಿ. ಇದೇ ನಮ್ಮ ಅಕ್ಕನ ಸ್ಟೈಲು, ಸೇಮ್ ಟು ಸೇಮ್. ಅವರೇ ಆದ್ಮೇಲೆ ಅವ್ರು ಹಾಗೆ ಮಾಡ್ದೆ ಇನ್ ಹೇಗ್ ಮಾಡ್ತಾರೆ ಹೇಳಿ? ನೀವೋ ನಿಮ್ ಬುದ್ಧಿನೋ.
ಕೂದಲು ಬಂದು ನನ್ ಶೇಪು ಆಮೇಲೆ ಸಿಗೋಂತ ಸ್ಕೋಪು ಎಲ್ಲ ಬದ್ಲಾಗ್ಬಿಟ್ರೆ ಅದಕ್ಕೂ ಮೀರಿದ್ ಇನ್ನೇನ್ ಬೇಕು? ನೈನಿ ನೀನು ಬಾ, ಇಬ್ರು ಒಟ್ಟಿಗೆ ಹೋಗೋಣ. ಸರಿ ಅಕ್ಕ. ಹಲೋ, ಏನು ಅನ್ಕೋತಿದ್ದೀರಾ ನೀವು? ಅದೇನಾದರೂ ನಿಮ್ಮ ತವ್ರ ಮನೆ ಅನ್ಕೊಂಡಿದ್ದೀರಾ ಸುಮ್ಮನೆ ಹೋಗಿ ಬರೋದಕ್ಕೆ? ಹೇಗೆ ಹೋಗ್ತೀವೋ, ಎಲ್ಲಿ ಹೋಗ್ತೀವೋ, ಹೋದರೆ ಮತ್ತೆ ವಾಪಸ್ ಬರ್ತೀವಾ ಅಂತನೂ ಕೂಡ ನಮಗೆ ಗೊತ್ತಾಗಲ್ಲ. ಅತ್ತೆ ಮತ್ತೆ ಮಕ್ಕಳು ವಾಪಸ್ ಬಂದ್ರಲ್ವಾ ವಿಶಾಲ್? ಬಂದ್ರಲ್ಲ ಅಂತ ಸಂತೋಷ ಪಡಬೇಕು ಅಷ್ಟೆ. ಮಾಮ್ಗೆ ಅದೃಷ್ಟ ಕೂಡ್ ಬಂದಿದೆ ಅಂತ ನೀವು ಹೋದ್ರೆ ಇನ್ನು ಅಷ್ಟೇ ಗತಿ. ಹಾಸಿನಿ ಅಕ್ಕ ಹೇಳ್ದಾಗೆ ನಾನು ತಮಾಷೆಗೆ ಹೇಳ್ದೆ ಯಜಮಾನ್ರೆ. ಹ ಅಂದ್ರೆ ಏನ್ ನೈನಿ, ನೀನ್ ಬರೋದಿಲ್ವಾ? ಹ್ಯಾಂಡ್ ಕೊಡ್ತೀಯಾ ನನಗೆ? ನೀನ್ ಕೂಡ ಹೋಗಕ್ಕಾಗಲ್ಲ ಅಕ್ಕ. ಹ ಬಾಯ್. ಅಕ್ಕ, ನಮ್ಮನ್ನ ನಂಬ್ಕೊಂಡು ಮನೆಯವ್ರು ಮಾತ್ರ ಅಲ್ಲ, ಕಂಪನಿಲಿ ಕೆಲಸ ಮಾಡ್ತಿರೋ ಕೆಲ್ಸಗಾರರು ಇದ್ದಾರೆ. ನಾವು ಕ್ಷೇಮವಾಗಿದ್ರೇನೆ ಅವ್ರ ಜೀವನಕ್ಕೆ ಗ್ಯಾರಂಟಿ ಇರುತ್ತೆ ಅಂತ ಅವ್ರು ನಂಬ್ಕೊಂಡಿರ್ಬೇಕಾದ್ರೆ ಹೀಗೆಲ್ಲ ರಿಸ್ಕ್ ತಗೋಬಾರ್ದಕ್ಕ. ನೀವ್ ಲೈಟ್ ಆಗಿ ತಗೋತಿರ್ಬೋದೇನೋ, ಅತ್ತೆ ಕೊಡ್ತಿರೋ ಪೋಸ್ ನೋಡಿದ್ರೆ ಎಲ್ಲಮ್ಮನ್ ಮೀರಿಸ್ಬಿಡ್ತಾರೋ ಅಂತ ನನಗ್ ಡೌಟ್ ಆಗ್ತಿದೆ. ಹೋಗ್ಲಿ ಬಿಡಿ ಅದಕ್ಕೆ. ಅವ್ರ ಉದ್ಧಾರ ಆದರೆ ಅವ್ರಿಗೆ ಒಳ್ಳೇದಲ್ವಾ? ಅತ್ತೆ ಮಾಡಿರೋ ಒಳ್ಳೆ ಕೆಲಸ ಅಂದ್ರೆ ಉಲುಚಿನ ಕರ್ಕೊಂಬಂದು ಸುಮ್ಮನಂಗೆ ಒಪ್ಸಿದ್ದು. ನೀವ್ ರಿಲ್ಯಾಕ್ಸ್ ಆಗ್ತಿದ್ದೀರೇನೋ, ಆದ್ರೆ ನನ್ಗೆ ಯಾಕೋ ಅವ್ರ ಮೇಲೆ ಕೆಲವೊಂದು ಅನ್ಸಾಲ್ವ್ ಡೌಟ್ಸ್ ಇದೆ. ಬಾವಲ್ಲಭ, ನಾನು ಬಂದ ತಕ್ಷಣ ನಿನ್ ಜೊತೆ ಮಾತಾಡ್ಲಿಲ್ಲ ಅಂತ ಫೀಲ್ ಮಾಡ್ಕೊಂಡ್ಯಾ? ಇಲ್ಲ ಮೊಹಮ್, ನೀವು ಯಾರೋ ಏನೋ ಅನ್ಕೊಂಡು ನಾನೇ ಸ್ವಲ್ಪ ದೂರ ಇದ್ದೆ. ಈಗ್ಲಾದ್ರೂ ನಂಬಿಕೆ ಬಂತಾ ಇಲ್ವಾ ಹೇಳು. ವಿಶಾಲು ಗುರ್ತು ಹಿಡಿದ್ಬಿಟ್ನಲ್ಲ, ಆಮೇಲೆ ನಂಬ್ದೆ. ನಮ್ಮೇಲೆ ನಮ್ಗೆ ಇರೋ ನಂಬಿಕೆಗಿಂತ ನಮ್ ಶತ್ರು ಮೇಲೆ ನಮ್ಗೆ ನಂಬಿಕೆ ಜಾಸ್ತಿ ಇರತ್ತೆ. ನೀವೀ ಮಾತು ಹೇಳಿದ್ಮೇಲೆ ನೀವೇ ನಮ್ಮ ಮಾಮ್ ಅಂತ ಪಕ್ಕ ನಂಬೋದು. ಯಾಕೆಂದ್ರೆ ವಿಶಾಲ್ ನಮ್ಗೆ ಶತ್ರು ಅಂದ್ರಲ್ವಾ, ಅದಕ್ಕೆ. ಆದ್ರೆ ವಿಶಾಲ್ ನಮ್ಮನ್ನ ಶತ್ರು ತರ ಯಾವತ್ತೂ ನೋಡಿಲ್ಲ. ಅವನ್ ಹೆಂಡ್ತಿ ನಯನಿ ಮಾತ್ರ ಯಾವಾಗಂದ್ರ ಅವಾಗ ನಮ್ಗೆ ಚೆಕ್ ಕೊಡ್ತಾ ನಮಗ್ ತಲೆನೋವಾಗ್ತಾನೆ ಬಂದ್ಲು. ನಿಮ್ಗೆಲ್ಲ ವಿಷಯ ಚೆನ್ನಾಗಿ ನೆನಪಿದೆ ಮಾಮ್. ವಲ್ಲಭ, ನನ್ ರೂಪ ಬದಲಾಗಿದೆಯೇ ಹೊರತು ಮರ್ತು ಹೋಗಿಲ್ಲ. ಈ 10 ದಿನದಲ್ಲಿ ನಿಮ್ಗ್ಯಾರಿಗೂ ಕಾಣಿಸ್ದೇ ಇದ್ರು ಈಗ ಕಾಣಿಸ್ಕೊಂಡಿದ್ದೀನಿ ಅಂದ್ರೆ ಕನ್ಫ್ಯೂಷನ್ ಆಗೇ ಆಗತ್ತೆ. ಆದ್ರೆ 2 ದಿನದಲ್ಲಿ ಅಭ್ಯಾಸ ಆಗ್ಬಿಡುತ್ತೆ.